ನಮಸ್ತೆ. ತುಂಬಾ ಖುಷಿ ಆಯ್ತು ನೀವು ಇಲ್ಲಿಗೆ ಬಂದದ್ದು. ವಾಗ್ ವಿತ್ ವಿತಾ ಫ್ಯಾಮಿಲಿ ಅಂತ ಹೇಳಿಕೊಂಡು ಅವರ ಚಾನೆಲ್ ಏನಿದೆ ಅದಕ್ಕೆ ಸಪೋರ್ಟ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಒಳ್ಳೆ ರೀತಿಯ ಬ್ಲಾಗ್ ಮತ್ತು ರೆಸಿಪಿಗಳನ್ನ ಅವ್ರು ಹಾಕ್ತಾರೆ. ಬಟ್ಟೆ ಒಗೆಯದೆ ಕಲೆ ತೆಗೆಯಬಹುದಂತೆ ಅಂತ ಗೊತ್ತಿಲ್ಲ. ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಹಲಸಿನ ಮೇಳದ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಮೂಡಬಿದ್ರೆಯ ಆಳ್ವಾಸಲ್ಲಿ ಈ ಹಲಸು ಮೇಳ ನಡೀತಾ ಇದೆ. 8, 9, 10 ತಾರೀಕು ಹಾಗೆ 3 ದಿನ ಈ ಹಲಸು ಮೇಳ ನಡೀತಾ ಇದೆ. ಇವತ್ತು 2ನೇ ದಿನ ನಾವು ಕೂಡ ಹೋಗಿ ನೋಡಿ ಬಂದೆವು. ನಾಳೆಯ ಒಂದು ದಿನ ಬಾಕಿ ಇದೆ, ಆದಿತ್ಯವಾರ. ಹಾಗಾಗಿ ಯಾರಿಗಾದರೂ ಹೋಗಲಿಕ್ಕೆ ಇನ್ನು ಮನಸ್ಸಿದ್ದರೆ ನಾಳೆ ಕೂಡ ಹೋಗಿ ನೋಡ್ಕೊಂಡು ಬರಬಹುದು. ತುಂಬಾ ಚೆನ್ನಾಗಿದೆ. ನಮಗೆ ಬೇಕಾದ ಕೆಲವು ವಸ್ತುಗಳನ್ನು ಕೂಡ ಅಲ್ಲಿ ನಾವು ಪರ್ಚೇಸ್ ಮಾಡ್ಬೋದು. ಹಾಗೆ ಈ ಹಲಸು ಮೇಳದ ಎಂಟ್ರೆನ್ಸ್ ಭಾಗದಲ್ಲಿ ಈ ಥರ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ಎಂಟ್ರೆನ್ಸ್ ಭಾಗ ಅಂತೂ ತುಂಬಾ ಸೂಪರಾಗಿದೆ. ಹಾಗೆಯೇ ಇಲ್ಲೆಲ್ಲ ನೋಡಿಕೊಂಡು ಮತ್ತು ನಾವು ಒಳಗಡೆ ಹೋದೆವು. ಇಲ್ಲಿ ನೋಡಿ ಜರಿ ಸಾರಿಯನ್ನು ಕೂಡ ತೊಗೊಳ್ತಾರೆ. ಜರಿ ಸಾರಿಗೆ ಒಳ್ಳೆ ರೇಟ್ ಕೊಡ್ತಾರೆ. ಹಾಗೆಯೇ ನಾವು ಕೂಡ ಮಾತಾಡಿಸಿದೆವು. ಅದಾದಮೇಲೆ ಒಂದೊಂದೇ ಕೌಂಟ್ರನ್ನು ನೋಡ್ತಾ ಹೋದೆವು. ಹಾಗೆ ಕೆಲವೆಲ್ಲ ಐಟಮ್ಸನ್ನು ಕೂಡ ನಾವು ಪರ್ಚೇಸ್ ಮಾಡಿದೆವು. ಹಾಗೆಯೇ ಖಾದಿ ಮೆಟೀರಿಯಲಲ್ಲಿ ಕೂಡ ಬಟ್ಟೆ ಬರೆಗಳಿದ್ದವು. ಹಾಗೆಯೇ ನಮಗೆ ಬೇಕಾದ್ದನ್ನು ತೊಗೊಳ್ಬೋದು ಇಲ್ಲಿ. ಹಾಗೆಯೇ ಮನೆಯಲ್ಲಿ ಮಾಡಿದ ಕೆಲವು ಉತ್ಪನ್ನಗಳು ಆಯುರ್ವೇದಿಕ್ ಮೆಡಿಸಿನ್ಗಳು ಕೂಡ ಇಲ್ಲಿ ಮಾರಾಟಕ್ಕಿದ್ದವು. ಅದನ್ನು ಕೂಡ ನಾವು ಕೆಲವು ತಗೊಂಡೆವು. ಹಾಗೆಯೇ ನಿಮಗೆ ಯಾರಿಗಾದರೂ ಹೋಗುವ ಮನಸ್ಸಿದ್ದರೆ ನಾಳೆ ಸಂಡೇ ಎಲ್ಲರಿಗೂ ರಜೆ ಇರ್ತದೆ. ನಾಳೆ ಕೂಡ ಹೋಗಿ ನೀವು ನೋಡ್ಕೊಂಡು ಬರಬಹುದು. ಹಾಗೆ ಬನ್ನಿ, ಇವಾಗ ಈ ಹಲಸು ಮೇಳದಲ್ಲಿ ಏನೆಲ್ಲ ಇದೆ ಅಂತೇಳಿ ನೋಡೋಣ. ಎಲ್ಲವನ್ನು ಬೆಲ್ಲದಿಂದ ಮಾಡಿದ್ದು. ಇಲ್ಲಿ ಒಂದು ಕೆಮ್ಮು ಕಫ ಶೀತಕ್ಕೆ ಒಂದು ಚೂರ್ಣ ಸಿಗ್ತದೆ. ತುಂಬಾ ಒಳ್ಳೆಯದಿದೆ. ಹಿಪ್ಪಳಿ, ಕಾಳುಮೆಣಸು, ಅದೇ ರೀತಿ ಕೆಲವೆಲ್ಲ ಐಟಮ್ಸ್ ಹಾಕಿ ಮಾಡಿದ್ದು. ತುಂಬಾ ಖಾರ ಸಿಹಿಯಾಗಿ ತುಂಬಾ ಚೆನ್ನಾಗಿದೆ. ನಾವು ಕೂಡ ಸ್ವಲ್ಪ ತಗೊಂಡೆವು. ನೋಡುವ ಹೇಗಾಗ್ತದೆ ಅಂತೇಳಿ. ನೋಡಿ, ಎಷ್ಟು ಬಾಕ್ಸಿಗೆ, ಚಿಕ್ಕ ಬಾಕ್ಸಿಗೆ 200 ರೂಪೀಸ್ ಕೊಟ್ಟಿದ್ದೇವೆ. ಇದು ಭಟ್ ಅವರದ್ದು ಕೌಂಟರ್. ವೆರೈಟಿ ಟೈಪ್ಸ್ ಇದ್ದು ಎಲ್ಲ ಅವರು ಪ್ರಿಪೇರ್ ಮಾಡಿದೆಲ್ಲ ಇದು. ನೋಡಿ, ಭಟ್ರು ಬಂದರು.
ನಮಸ್ತೆ. ತುಂಬಾ ಖುಷಿ ಆಯ್ತು ನೀವು ಇಲ್ಲಿಗೆ ಬಂದದ್ದು. ವಾಗ್ ವಿತ್ ವಿತಾ ಫ್ಯಾಮಿಲಿ ಅಂತ ಹೇಳಿಕೊಂಡು ಅವರ ಚಾನೆಲ್ ಏನಿದೆ ಅದಕ್ಕೆ ಸಪೋರ್ಟ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಒಳ್ಳೆ ರೀತಿಯ ಬ್ಲಾಗ್ ಮತ್ತು ರೆಸಿಪಿಗಳನ್ನ ಅವ್ರು ಹಾಕ್ತಾರೆ. ನಾನು ಕೂಡ ನೋಡ್ತೇನೆ. ನಾನು ಸತತವಾಗಿ ನಿಮ್ಮನ್ನ ಮೊದಲ ಬಾರಿಗೆ ಮೀಟ್ ಆಗ್ತಾ ಇರುವಂತದ್ದು. ಇಲ್ಲಿ ಬಂದು ನಮ್ಮ ಜೊತೆ ಮಾತಾಡಿದ ಸಂತೋಷ. ಆಲ್ ದಿ ಬೆಸ್ಟ್ ನಿಮ್ಗೆ ಥ್ಯಾಂಕ್ ಯು. ಒಳ್ಳೆ ರೀತಿಯಲ್ಲಿ. ಬಟ್ ಯೂಟ್ಯೂಬ್ ಚಾನಲ್ ಅವರೊಟ್ಟಿಗೆ ಜಾನ್ ಅವರು ನಿಂತಿದ್ದಾರೆ. ನನಗೆ ಇವರು ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು. ತುಂಬಾ ಸಮಯದಿಂದ ಅನ್ಕೊಳ್ತಾ ಇದ್ದೆ ನಾನು ಇವರನ್ನು ಮೀಟ್ ಆಗ್ಬೇಕು ಅಂತ ಹೇಳಿ, ಆದ್ರೆ ಚಾನ್ಸೇ ಸಿಗ್ಲಿಲ್ಲ. ಇವರನ್ನು ಮೀಟ್ ಆಗ್ಬೇಕಂದ್ರೆ ಸ್ಪೆಷಲ್ ಆಗಿ ಬಂದಿರೋದು. ತುಂಬಾನೇ ಖುಷಿ ಆಗ್ತದೆ ಇವರದ್ದು ಕುಕಿಂಗ್ ಚಾನಲ್ ಎಲ್ಲ ನೋಡ್ಲಿಕ್ಕೆ. ನನಗೆ ತುಂಬಾ ಸಮಯದಿಂದ ಅನ್ಕೊಂಡ ಒಂದು ಆಸೆ ನೋಡಿ. ಹಲ್ಲಲ್ಲಾಡೋದಿದ್ರು ಗಟ್ಟಾಗುತ್ತೆ. ಕೇವಲ 10 ನಿಮಿಷ ಬಾಯಿ ಮುಚ್ಚಿ ಸಿಗೋದು ನೋಡಿ. ಅದ್ಭುತ ಪರಿಹಾರ ಹಲ್ಲು. ಪೌಡ್ರ್ ಅದು? ಹಾಂ, ಪೌಡರ್ ಸರ್. ಇಷ್ಟೇ ಒಂದೇ ಚಿಟಿಕೆ ನೀರೊಳಗೆ ಹಾಕಿ ಒಂದು 5 ನಿಮಿಷ ಗುಳುಗುಳು ಮಾಡಿ ಹೋಗ್ಬಿಡೋದು. 2 ದಿವಸ ಮಾಡಬೇಕು. ನೋಡಿ ನೋಡೋಕೆ ಬಟ್ಟೆ ಒಗೆಯದೆ ಕಲೆ ತೆಗೆಯಬಹುದಲ್ಲ? ಬನ್ನಿ ನೋಡಿ. ಗೊತ್ತಿಲ್ಲ. ಮನೆಯಲ್ಲಿ ಟೀ ಕಾಫಿ ಅರಿಶಿನ ಕುಂಕುಮ ಸಾಂಬಾರು ಕಲೆ ಅಟ್ಟೆ ಕಲೆ ಪುಟ್ಕ ಕಲೆ ಹೆಡ್ರೈ ಕಲೆ ಪೆನ್ ಕಲೆ ಪೆನ್ಸಿಲ್ ಕಲೆ ಬಾಳೆಗೊನೆ ಕಲೆ ಎಳ್ಳಿನ ಕಲೆ ಮಾವಿನ ಹಣ್ಣಿನ ಕಲೆ ಅಡಿಕೆ ತೊಕ್ಕ ಕಲೆ ಬ್ಲಡ್ ಕಲೆ ಪೇಂಟ್ ಕಲೆ ಆಯಿಲ್ ಕಲೆ ಬಟ್ಟೆ ಒಗಿತೀರ ಗಂಟೆ ಮೇಲೆ ಹಾಕ್ತಿರ್ತಾರೆ ಜಂಗ ಕಲೆ ಇದನ್ನು ಚಿಕ್ಕದು 2 ಡ್ರಾಪ್ ಹಾಕ್ಬಿಡಿ ಗಂಟೆ. ಅದಾದಮೇಲೆ ಇದು 1 ಡ್ರಾಪ್ ಸಾಕು. ನಮ್ಮ ಬಟ್ಟೆ ಮೇಲೆ ಯಾವುದೇ ಕಲೆ ಇದ್ದು 1 ಸೆಕೆಂಡಲ್ಲಿ ಕಲೆ ತೆಗೆಯೋದು. ಯಾವುದೇ ಕಲೆ ಇಡೋದು, ಬಟ್ಟೆ ಮೇಲೆ ಯಾವುದು ಕಲೆ ಇರೋಲ್ಲ, ಯಾವುದೂ ಇರೋದಲ್ಲ. ಬಟ್ಟೆ ಮೇಲೆ ಯಾವುದು ಕಲೆ ಇರೋದು, 1 ಸೆಕೆಂಡ್ನಲ್ಲಿ ಕಲೆ ಹೋಗೋದು. ಬಟ್ಟೆ ಒಗೆಯದೆ ಕಲೆ ತೆಗೆಯಬಹುದು ಅಂತೇಳಿ ಇಲ್ಲಿದೆ ಅಲ್ವಾ? ನಾವು ಕೂಡ ಒಂದು ಬಾಟಲ್ ತಗೊಂಡೆವು. ನೋಡಬೇಕು, ಮನೆಯಲ್ಲಿ ಹೋಗಿ ಟ್ರೈ ಮಾಡಬೇಕು. ಹೂವಿನ ಗಿಡಗಳ ಬೀಜ, ಹಾಗೆ ಗಿಡಗಳು ಕೂಡ ಇವೆ. ಒಂದು ಕುಟಾಣಿಯನ್ನು ತಗೊಳ್ಳುವ ಅಂತ ನೋಡೋದು. ಮನೆಯಲ್ಲಿರೋದು ತುಂಬಾ ಚಿಕ್ಕದು, ಹಾಗಾಗಿ ದೊಡ್ಡದು ಸಿಕ್ಕಿದರೆ ಒಳ್ಳೆಯದು ಅಂತೇಳಿ ನೋಡ್ತಾ ಇದ್ದೇವೆ. ತುಂಬ ರೇಟ್ ಮಾತ್ರ ಜಾಸ್ತಿ. ಚೆನ್ನಾಗಿದೆ ಎಲ್ಲ. ಇಲ್ಲಿ ನೋಡಿ, ಮಣ್ಣಿನಿಂದ ಮಾಡಿದ್ದು. ಎಲ್ಲ ಫ್ಯಾನ್ಸಿ ಐಟಮ್ ಆ ಕಡೆ ಎಲ್ಲ. ಇದು ಹೂವಿನ ಗೆಡ್ಡೆ ಹಾಗೂ ಬೀಜ. ನೇರಳೆ ಒಂದು 150 ಕಾಲು ಕಿಲೋ, ಒಂದು 200 ಇನ್ನೊಂದು ಬೆಲ್ಗಮ್ ಗೋಡೆ. ಜಾಕ್ ಫ್ರೂಟ್ ಹೋಳಿಗೆ. ಜಾಕ್ ಫ್ರೂಟ್ ಸ್ಪೆಷಲ್. ಎಲ್ಲ ಜಾಕ್ ಫ್ರೂಟ್ ಸ್ಪೆಷಲ್. ಜಿಲೇಬಿಲಿ ಫ್ರೆಶ್ ಆಗಿ ಮಾಡ್ತಾ ಇದ್ದಾರೆ. ಚುರುಮುರಿ ನೋಡಿ, ನಿಜವಾದ ಒಂದು ಪಾಯಿಂಟ್ಗೆ ನಾವು ಇವಾಗ ಬಂದೆವು. ಹಲಸು ಮೇಳ ಇಲ್ಲಿದೆ ನೋಡಿ. ಹಲಸು ತುಂಬಾ ದೊಡ್ಡ ದೊಡ್ಡ ಹಲಸಿದೆ. ಇಲ್ಲೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಡ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಮಾವಿನ ಹಣ್ಣಿದೆ. ಇಲ್ಲಿ ಕೂಡ ವೆರೈಟಿಯಾದ ಹಲಸಿನ ಹಣ್ಣಿದೆ. ಇದು ಸ್ವಲ್ಪ ಚಿಕ್ಕದು. ಫಸ್ಟ್ ಬಂದಾಗ ಏನು ಬಿಡು ಮಾಡಕ್ಕೆ ಬರಲ್ಲ ಅಂದ್ಬಿಟ್ಟು ಆ ಕಡೆ ಇರೋದು ದೊಡ್ಡದು, ಇಲ್ಲಿರೋದು ಸ್ವಲ್ಪ ಚಿಕ್ಕದು.
ಇಲ್ಲಿ ಕೂಡ ಇದೆ ನೋಡಿ. ಹಾಗೆಯೇ ಇಲ್ಲಿ ಹೊರಗಡೆ ನರ್ಸರಿಯದ್ದು ಗಿಡಗಳಿವೆ. ಹಾಗೆ ಇದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೇವೆ. ಇದು ನಾನು ಫಸ್ಟ್ ಟೈಮ್ ಕೇಳೋದು, ಬೀಟ್ರೂಟ್ ಪೇರಳೆ ಅಂತೆ. ಗಿಡ ಕೂಡ ಹಾಗೇನೇ ಇದೆ. ಸೀಡ್ಲೆಸ್ ಲಿಂಬೆ. ಇಲ್ಲಿ ನೋಡಿ ಕತ್ತಿಯನ್ನು ರೆಡಿ ಮಾಡ್ತಾ ಇದ್ದಾರೆ. ಕೆಲಸ ನಡೀತಾ ಇದೆ. ಇಲ್ಲಿ 3 ದಿವಸ ಮಾತ್ರ ಹಲಸು ಮೇಳ ನಡೀತಿರುವುದು. ಇವತ್ತಿಗೆ 2 ದಿವಸ ಆಯಿತು, ನಾಳೆ 1 ದಿವಸ ಇದೆ. ನಿಮಗೆ ಯಾರಿಗಾದರೂ ಹೋಗುವ ಮನಸ್ಸಿದ್ರೆ ನಾಳೆ ಮೂಡಬಿದ್ರೆಯ ಆಳ್ವಾಸ್ ಕಾಲೇಜಿಗೆ ಹೋಗಿ, ಅಲ್ಲಿ ಹಲಸು ಮೇಳ ನಡೀತಿದೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.